ಹಲೋ ಹಾಯ್ ನಮಸ್ತೆ. ನಾವಿವತ್ತು ಮುದ್ದು ಸೊಸೆ ಸೆಟ್ನಲ್ಲಿದ್ದೀವಿ. ಇವತ್ತು ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ರಿ, ಅದಕ್ಕೋಸ್ಕರನೇ ಅವ್ರನ್ನ ಸ್ಪೆಷಲ್ ಆಗಿ ನಿಮಗೋಸ್ಕರ ನಾವು ಕರ್ಕೊಂಡು ಬಂದಿದ್ದೀವಿ. ಅವ್ರು ಏನಕ್ಕೆ ಬಂದಿದ್ದಾರೆ ಗೊತ್ತಾ? ತ್ರಿವಿಕ್ರಮ್ಗೆ ಪ್ರೇಮ ಪಾಠ ಮಾಡೋಕೆ ಬಂದಿದ್ದಾರೆ. ನಿಜ ರೀ, ಅವ್ರನ್ನೇ ಕೇಳೋಣ ಬನ್ನಿ. ಹಾಯ್ ಹನು, ಧನು, ಹೇಗಿದ್ದೀರಾ? ಆರಾಮದೇಕ ಆರಾಮದಿ. ನೀವ್ ಹೆಂಗದಿರಿ? ಒಂದು ಒಂದ್ ಪೀಕಲ್ಲಿ ಹನು ಅಂದ್ರೆ ಅದೇ ಸ್ಪೆಷಲ್ ಅಲ್ವಾ? ಧನು ಹೆಂಗಿದಾರೆ ಈಗ? ಆರಾಮ, ಸೂಪರ್. ಮತ್ತೆ ಮಗಳು ಹೆಂಗಿದ್ದಾಳೆ? ಮಗಳು ಎಲ್ಲ ಖುಷಿ. ಅಂದ್ರೆ ಮನೆಯಲ್ಲಿ ಆಟ ಆಡ್ತಾ ಈಗ 1 ವರ್ಷ ಆಗ್ತಾ ನೆಕ್ಸ್ಟ್ ಮಂತಿಗೆ 1 ವರ್ಷ ಆಗುತ್ತೆ. ಅವಳ ಜೊತೆ ಆಟ ಆಡೋದೇ ಒಂದು ಖುಷಿ. ಸೊ ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ, ಒಂದ್ ಸಮಯ ಆದ್ಮೇಲೆ ದೋಸ್ತ ನೋಡಕ್ಕೆ ನನಗ್ ಸಿಗ್ತಾ ಇದೆ ಅಂಡ್ ವೀಕ್ಷಕರಿಗೂ ಸಿಗ್ತಾ ಇದೆ. ಯಾಕಂದ್ರೆ ಇವ್ರು ತುಂಬಾ ಬ್ಯುಸಿ ಅಂತೆ, ತುಂಬಾ ಸ್ಪೆಷಲ್ ಗೆಸ್ಟ್ ಆಕ್ಚುಲಿ ಇವರು. ಹಿಂಗೇನಿಲ್ಲ, ಊರಾಗದಿನ ಕಸ ಬಿಜಿ ಏನಿಲ್ಲ. ಸ್ವಲ್ಪ ಹೊಲಾಗೆಲ್ಲ ನೋಡ್ಕೊಂಡು ಮಳಿ ಹತ್ತೈತಲ್ಲ, ಸ್ವಲ್ಪ ಅದ ಕುರಿ ಮರಿ ಸ್ವಲ್ಪ ಗದ್ದಲ್ದಾಗಿದೆ ಅಷ್ಟ. ಅಷ್ಟೊಂದು ಬಿಜಿ ಏನಿಲ್ಲ, ಊರಾಗಿರ್ತೀನಿ. ಊರಾಗ ನಮ್ಗೆ ಒಂದ್ ಡೌಟ್ ಬಂತಲ್ಲ, ಏನೋ ಹುಡುಗಿರ್ ತುಂಬಾ ಬಿಡ್ತಾ ಇಲ್ವಂತೆ ನಿಮ್ಮನ್ನ, ಎಲ್ಲೋ ಕರೆಕ್ಟ್ ಅಲ್ವಾ? ದೋಸ್ತ, ಹುಡುಗಿರು ಜಗ್ ಮಂದಿ ಬರ್ತಾರ. ಹುಡುಗಿ ನೋಡಕ್ ಏನ್ ಅದೆಲ್ಲ ಬೇಕಾ ದೋಸ್ತ? ಅಲ್ಲ, ಇವಾಗ ಒಂದು ಮುದ್ದು ಸೊಸೆಲಿ ಸ್ಪೆಷಲ್ ಎಪಿಸೋಡ್ ನಡೆಯೋದಿದೆ ಆಯ್ತಾ. ತ್ರಿವಿಕ್ರಮು ಮತ್ತೆ ವಿದ್ಯಾ ಲೈಫ್ ಅಲ್ಲಿ ಏನೋ ಒಂದು ಸ್ಪೆಷಲ್ ಆಗಿ ಬರೋದಿದೆ. ಇದೇ ಫಸ್ಟ್ ಟೈಮು ನೀವಿಬ್ರು ಸೀರಿಯಲ್ ಅಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದೀರಾ. ಅವ್ರೊಂದು ಪ್ರೀತಿ ಪಾಠ, ಪ್ರೇಮದ ಪಾಠ ಎಲ್ಲ ಹೇಳ್ಕೊಡೋದ್ರಲ್ಲಿ ಅರ್ಥ ಇದೆ. ಮದ್ವೆಗೆ ಮಗುನೂ ಆಗಿದೆ. ಹನುಮಂತು ಅವ್ರದ್ದು ಬ್ಯಾಚುಲರ್ ಲೈಫು ಏನ್ ಹೇಳ್ಕೊಡ್ತಾರೆ, ಏನ್ ಹೇಳ್ಕೊಡಕ್ ಬಂದಿದ್ದಾರೆ ಇಲ್ಲಿ ಅಂತ ನಾನು ಹೇಳಕ್ ಬಂದಿಲ್ಲ, ಇವ್ರಿಂದ ಕಲ್ಯಾಕ್ ಬಂದಿನಕ್ಕ. ಹೇಳೋರೆ ಜಾಸ್ತಿ ಪ್ರೇಮ ಪಾಠ. ಸೀರಿಯಲ್ ಎಕ್ಸ್ಪೀರಿಯನ್ಸ್ ಒಂದು ಮುದ್ದು ಸೊಸೆಯಿಂದ ಕಾಲ್ ಬಂದಾಗ್ಲೇ ಮಾಸ್ಟರ್ ತ್ರಿವಿಕ್ರಮ್ ಅವರಿದ್ದಾರೆ ಅನ್ನೋದೇ ಒಂದು ದೊಡ್ಡ ಖುಷಿ. ಆ ಖುಷಿ ಮತ್ತೆ ಅವ್ರ ಕಾಂಬಿನೇಷನ್, ನಾನು ದೋಸ್ತ ಆಫ್ಟರ್ ಲಾಂಗ್ ಟೈಮ್ ಒಂದು ಸ್ಕ್ರೀನಲ್ಲಿ ಕಾಣಿಸ್ಕೋತೀವಿ. ಮತ್ತೆ ಅದ್ರ ಜೊತೆಗೆ ತ್ರಿವಿಕ್ರಮ್ ಅವರ ಸೀರಿಯಲ್ಲು ಅದೊಂಥರ ಸ್ಪೆಷಲ್. ಆ್ಯಕ್ಚುಲಿ ಈ ಸೀರಿಯಲ್ಗೆ ಕಾಲ್ ಬರೋದಕ್ಕಿಂತ ಮುಂಚೆ ತ್ರಿವಿಕ್ರಮ್ ಅವರು ಬಾ ಒಂದ್ಸಲ ಸೆಟ್ಟಿಗೆ ಅಂತ ಕರೆದಿದ್ರು. ಹೀಗೆ ಒಂದ್ಸಲ ದಿನ ಸೆಟ್ಟಲ್ಲಿ ಇರೋ ಆಟ ಎಲ್ಲ ಆಗುತ್ತೆ ನೋಡಿಕೊಂಡು ಮಾತಾಡ್ಕೊಂಡಿರೋಣ ಅಂತ. ಅದೇನೋ ಗೊತ್ತಿಲ್ಲ, ಮಧ್ಯಾಹ್ನವೇ ಕಾಲ್ ಬಂತು. ಇವರು ಬೆಳಿಗ್ಗೆ ಕಾಲ್ ಮಾಡಿದ್ದು, ಮಧ್ಯಾಹ್ನ ಕಾಲ್ ಬಂತು. ಮುದ್ದು ಸೊಸೆಗೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಖುಷಿಯಾಗಿ ಒಪ್ಕೊಂಡು ಬಂದ್ವಿ. ನನಗೂ ಫೋನ್ ಬಂದಿತ್ತಕ್ಕ. ನನಗೆ ಬರಂಗಿಲ್ಲ ಅಂತಂದೆ. ನಾನು ಆ್ಯಕ್ಟಿಂಗ್ ಬರಲ್ರಿ, ನನಗೆ ಸೀರಿಯಲ್ ಯಾವ ಮಾಡಿಲ್ಲ ಅಂತಂದೆ. ನಾವು ಮಾಡಿಸ್ತೀವಿ, ನಿಮ್ಮ ದೋಸ್ತಾನು ಇರ್ತಾನೆ ಜೊತೆಗೆ ಅಂದ್ಕೊಡ್ಲಿ. ನಮ್ಮ ದೋಸ್ತ ಇರ್ತಾನಂದ್ರೆ ನಾನು ಬರ್ತೀನಿ ಅಂತೇಳಿ ಬಂದೀನಿ. ಅದೇ ಆಯ್ತಾ? ಏನಾದ್ರು ಶಾರ್ಟ್ ಆಯ್ತಾ ನಿಮ್ದು? ಸೀನ್ಸ್ ಎಲ್ಲ ನಡೀತಾ? ಇನ್ನು ಆಗಿಲ್ವಾ? ಸೊ ಸೆಟ್ ವಾತಾವರಣ ಹೆಂಗ್ ಅನ್ಸ್ತಾ ಇದೆ? ಇದು ಪ್ರೇಮ ಪಾಠ ಅಲ್ವಾ, ಅದಕ್ಕೆ ನೈಟ್ ಎಫೆಕ್ಟ್ ಅಲ್ಲೇ ಮಾಡುವ. ಏನೇನ್ ಪ್ಲಾನ್ ಹಾಕೊಂಡಿದೀರಾ? ನೀವು ರಿವೀಲ್ ಮಾಡ್ಬೇಕೀಗ. ಏನೇನ್ ಪ್ಲಾನ್ ಇದೆ? ಏನೇನ್ ದೋಸ್ತಾಗೆ ಅಂದ್ರೆ ತ್ರಿವಿಕ್ರಮ್ಗೆ, ಸಾರಿ ಭದ್ರೇಗೌಡಗೆ ಏನೇನ್ ಅನ್ಕೊಂಡಿದೀರಾ? ಏನೇನ್ ಮಾಡ್ಬೇಕು, ಕಿಟ್ಲೆ ಮಾಡ್ಬೇಕು ಅಥವಾ? ನೀವು ಹೇಳಿದ್ ಕರೆಕ್ಟ್ ಇತ್ತು. ತ್ರಿವಿಕ್ರಮ್ ಅವರಿಗಲ್ಲ, ಭದ್ರೇಗೌಡರಿಗೆ ಹೇಳುವ. ತ್ರಿವಿಕ್ರಮ್ಗೆ ನಾವು ಪಾಠ ಕಲೀಲಿಕ್ಕೆ ಬಂದು ಅವರಿಂದ ಪ್ರೇಮ ಪಾಠ ಕಲಿಬಹುದು ತ್ರಿವಿಕ್ರಮ್ ಅವರಿಂದ. ಭದ್ರೇಗೌಡರಿಗೆ ಬೇಕಾದ್ರೆ ಹೇಳ್ಬೋದು. ಏನೇನ್ ಪ್ಲಾನ್ ಮಾಡ್ಕೊಂಡಿದೀರಾ? ಡೈರೆಕ್ಟರ್ ಏನು ಹೇಳಿಲ್ಲಕ್ಕ. ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅದನ್ನ ನೋಡಿ ಹೇಳ್ತೀವಿ. ನೀವು ಒಂದ್ ಸ್ವಲ್ಪ ಸ್ಪೆಷಲ್ ಎಫೆಕ್ಟ್, ಸ್ಪೆಷಲ್ ಇನ್ಪುಟ್ಸ್ ಏನಾದ್ರು ಹಾಕ್ಬೇಕಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ನೀವು ಮದ್ವೆಲಿ ಹೆಂಗೆ ಫಸ್ಟ್ ನೈಟ್ ಅಲ್ಲಿ ಕಾಟ ಕೊಡ್ತಾ ಇರ್ತೀರಾ ಅಂತ ನಿಮ್ ವಿಡಿಯೋಸ್ ಎಲ್ಲ ನೋಡಿ ನಮಗ್ ಗೊತ್ತು. ನಿಮ್ಮ ಬಾವ ಬಾಮೈದ ಆ ವಿಡಿಯೋಸ್ ಎಲ್ಲ ನೋಡಿರ್ತೀವಿ. ಸೊ ಇಲ್ಲೂ ಆ ಥರದ್ದು ಏನಾದ್ರು ಇದೆಯಾ? ಆ ಥರದ್ದು ಕಾಟ ಕೊಡುವಂಥದ್ದು ಇನ್ನು ಟ್ರೈನಿಂಗ್ ಫಸ್ಟಿಂದ ಶುರು ಆಗ್ಬೇಕು ಇವರಿಗೆ. ಅದನ್ನೆಲ್ಲ ಹೆಂಗ್ ಹೇಳುದು ಬಾಯಿಲಿ ಹೇಳುದು ಹೋಗ್ಲಿ. ಇಲ್ಲ, ಪ್ರೇಮ ಪಾಠ ಅಂದಾಗ ನಮ್ಗೆ ಅದು ಅಲ್ಲಿಗೆ ಹೋಗುತ್ತೆ. ನಿಮ್ಮಲ್ಲಿ ಟೆಲಿಕಾಸ್ಟ್ ಮಾಡಕ್ಕಾಗಲ್ವೇನು? ಅದಕ್ಕೋಸ್ಕರ ಸೆನ್ಸರ್ ಪ್ರಾಬ್ಲಮ್ ಆಗುತ್ತೆ. ನೋಡ, ಸೀರಿಯಲ್ ಅಲ್ಲಿ ಯಾವ ರೀತಿ ಅವರು ಏನ್ ಭಯ ಪಡ್ಕೋತಿದ್ದಾರೆ ಭದ್ರೇಗೌಡರು, ಆ ರೀತಿ ಇರೋದಕ್ಕಿಂತ ಸ್ವಲ್ಪ ಟ್ರೈನಿಂಗ್ ಮಾಡಿ ಇನ್ನು ಇಂಪ್ರೂವ್ ಮಾಡೋಣ ಅಂತ. ಇನ್ನು 1 ವರ್ಷದಲ್ಲಿ ಗುಡ್ ನ್ಯೂಸ್ ಕೊಡೋ ಥರ ಅವ್ರು ಮಾಡಬೇಕು. ನಾವು
ಟ್ರೈನಿಂಗ್ ಮಾಡಕ್ ಬಂದಿದ್ದೀವಿ. ಓಕೆ ಹನುಮಂತವ್ರೆ, ಮದ್ವೆ ಎಲ್ಲಿಗೆ ಬಂತು? ಏನ್ ಸಮಾಚಾರ? ಆ ಹುಡುಗಿ ಏನಾದ್ಲು? ಆರಾಮದ ಎಲ್ಲಾರು ಆರಾಮದ, ನಾ ಮದ್ವಿ ಮಾಡ್ಕೋಕ ಆರಾಮ ಹೇಳ್ತೀನಿ. ಹೇಳ್ತೀರಾ? ನಮ್ನು ಕರಿತೀರಾ? ಕಳ್ತೀನಿ. ಮದ್ವೆ ಬೆಂಗಳೂರಾಗ ಆಗ್ತೀರಿ ಇನ್ನು ಹಾವೇರಿಯಾಗ ಆಗ್ತೀರಿ? ಈ ಊರಾಗ ನಮ್ಮೂರಾಗ ಹಾಕ್ತೀನಿ. ನಿಮ್ಮೂರಾಗ? ಬರ್ರಿ ಎಲ್ಲಾರು ಬರ್ರಿ. ಹೇಳ ದೋಸ್ತ, ನಮ್ಮ ದೋಸ್ತನ ಪ್ಲಾನ್ ಎಲ್ಲ ದೋಸ್ತನೇ ಪ್ಲಾನ್ ಮಾಡ. ಪ್ಲಾನಿಂಗ್ ಇದೆ, ಆದಷ್ಟು ಬೇಗ ಎಲ್ಲ ಏ ಶುಭ ಸೂಚನೆ ಸಿಕ್ಕಿದೆ ಅಂತ ಹೇಳ್ಬೋದಲ್ಲ ಅದು? ಶಭಾಷ್ ಶ್ರೀರಾಮ್. ಅಲ್ಲ, ಸೂಚನೆ ಒಂದು. ಸೂಚನೆ ಸಿಕ್ಕಿದೆ, ಹಾ, ಅದೆಲ್ಲ ಹುಡ್ಗಿ ಒಪ್ಕೊಂಡಿದ್ದಾಳೆ. ಅದು ನಾನು ಮದಿಗೆ ಹೇಳ್ತೀನಿ ಬಿಡಕ್ಕ, ಮದಿಗೆ ಕರಿತೀನಿ ಈ ವರ್ಷ ಪಕ್ಕ ಹಾ 100%. ಹಾ. ನಾಚ್ಕೊಂತ ಇದಾರೋ? ಏ ಇಲ್ಲ, ಇಲ್ಲ, ಏನು ನಾಚ್ಕೊಳಕ್ ಏನದ? ಹೇಳ್ತಾ ಏನು ಎಕ್ಸ್ಪ್ರೆಷನ್ಸ್ ಇಲ್ಲ ನಮ್ಮ ಹನಿ ಮುಖದಲ್ಲಿ. ಓಕೆ, ಈ ಏನಪ್ಪ ಕಣ್ಣಲ್ಲೇ ಮಾತಾಡ್ಕೊಳ್ತಾರಪ್ಪ ಈ ದೋಸ್ತಗಳಿಂದ. ಗುಟ್ಟು ತಗ್ಸೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಹೋಗ್ಲಿ, ತ್ರಿವಿಕ್ರಮ್ ಅವ್ರನ್ನ ಭೇಟಿ ಆದ್ರಾ? ಹಾ, ತುಂಬಾ ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ನೀವು ಮೂವರು ಬಿಗ್ ಬಾಸ್ ಆದ್ಮೇಲೆ ಸಿಗ್ತಾ ಇರೋದೇ ಅಲ್ವಾ? ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರಿ, ಬಟ್ ಈ ತರ ಅವರೇ ಒಂದು ಸೆಟ್ಟಲ್ಲಿ ಸಿಕ್ಕಿದಾಗ ಆ ಒಂದು ಅಟ್ಮಾಸ್ಫಿಯರೇ ಬೇರೆ ಇರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳಿದ್ರು? ಹೆಂಗಿತ್ತು? ಫಸ್ಟ್ ಬಂದಾಗ ಏನ್ ಗ್ರೀಟಿಂಗ್ ಮಾಡಿದ್ರು? ತುಂಬಾ ಗ್ರೀಟಿಂಗ್ ಹೆಂಗೆ ಆಸ್ ಯೂಶುವಲ್ ಒಂದು ಫ್ರೆಂಡ್ಸ್ ಹಗ್ ಮಾಡ್ಕೋತೀವಿ ಆ ಭಾಳ ರೀತಿ. ದಿನ ಆಗಿತ್ತ, ಬಹಳ ದಿನ ಮಾತಾಡಿದ್ದಿಲ್ಲ. ಮಾತಾಡಿರ್ಲಿಲ್ಲ. ಮಾತಾಡಿದ್ವಿ, ನಾವು ಚಲೋ ಮಾತಾಡಿದ್ವಿ. ಹೆಂಗ ಅಪ್ಪ ಅವ ಹೆಂಗ ಅದಾರ ಅಂತ ಕೇಳ್ದ, ಆರಾಮ ಅದಾರ ನಾನು ಕೇಳಿದೆ. ಹಿಂಗೆ ಚಲೋ ಮಾತಾಡ. ಕ್ರಿಕೆಟ್ ಆಡಿದ್ವಿ. ಊಟ ಮಾಡಿ ಕ್ರಿಕೆಟ್ ಕ್ರಿಕೆಟ್ ಆಮೇಲೆ ಸೀನ್ ಎಕ್ಸ್ಪ್ಲೈನ್ ಮಾಡಿದ್ರು. ಯೂಶುವಲಿ ಖುದ್ದಾಗಿ ಅವರೇ ಕೂತು ಸೀನ್ ಎಕ್ಸ್ಪ್ಲೈನ್ ತಿಳ್ಕೊಂಡಿದ್ರಂತೆ. ಸೊ ನಮ್ಮಿಬ್ಬರ ಕ್ಯಾರೆಕ್ಟರ್ ಏನು ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಿತ್ತು. ನಮಗೆ ಸ್ವಲ್ಪ ಐಡಿಯಾ ಸಿಕ್ತು ಅವ್ರು ಹೇಳಿದ್ಮೇಲೆ. ಸ್ವಲ್ಪ ಕ್ಯಾರೆಕ್ಟರ್ ಹೇಗೆ ಬರುತ್ತೆ ಅಂತ ಮಜಾ ಮಾಡೋಣ ಅನ್ನೋ ಥರ ಹೇಳಿದರು. ಸೊ ನಮಗೆ ಅವು ತುಂಬ ಕಂಫರ್ಟ್ ಇದ್ದೀವಿ. ಈ ಸೀರಿಯಲ್ ಟೀಮ್ ಆಗಿರ್ಬೋದು, ಜೊತೆಗೆ ತ್ರಿವಿಕ್ರಮ್ ಅವರು ಅವರೇ ಖುದ್ದಾಗಿ ನಿಂತು ನಮ್ಗೆ ಎಲ್ಲರನ್ನು ಪರಿಚಯ ಮಾಡಿಸ್ಕೊಂಡು, ಇವನ್ ಊಟ ಮಾಡ್ಬೇಕಾದ್ರೂ ಒಟ್ಟಿಗೆ ಊಟ ಮಾಡಿಕೊಂಡು ಹರಟೆ ಹೊಡೆದು ಅಲ್ಲಿ ಕ್ರಿಕೆಟ್ ಆಟ ಆಡಿ, ಬಿಗ್ ಬಾಸ್ ಟೀಮಲ್ಲಿ ಮನೆಯಲ್ಲಿ ಆದ ಘಟನೆಗಳನ್ನೆಲ್ಲ ನೆನಪಿಸ್ಕೊಂಡು ವಿಡಿಯೋ ಕಾಲ್ ಮಾಡಿದ್ವಿ ನಾವು. ಏನ್ ಹೇಳಿದ್ರು? ಮಾತಾಡ್ತೀನಿ ಅಂದ್ರು. ಆಮೇಲೆ ಕೆಲಸ ಇದೆ ಅಂತ ಹೋದ್ರು. ಶೂಟಿಂಗ್ ಅಲ್ಲಿ ಇದಾರೆ ಅಂತ ಹೇಳ್ದ. ಮನಿಗೆ ಹೊಂಟಿನಂದ. ಬಾ ಅಂತಂದ್ವಿ. ಆಮೇಲೆ ಇವ್ರು ನೋಡಿ ಗಾಂಧೀಜಿ ಬಂದ್ರು. ಓಕೆ,